ನಿತ್ಯದಲ್ಲಿ ಗೋಪೀಚಂದನದಿಂದ ಮುದ್ರಾಧಾರಣ ಮಾಡುವಾಗಲೂ ತಪ್ತ ಮುದ್ರಾಧಾರಣ ಮಾಡುವಾಗಲೂ ನಾವು ಪ್ರಾರ್ಥನೆಯನ್ನು ಮಾಡೋದುಂಟು. ತಪ್ತ ಮುದ್ರಾಧಾರಣೆ ಮಾಡಿಕೊಳ್ತೇವಲ್ಲ, ಸುದರ್ಶನ ಶಂಖ. ಆ ಸುದರ್ಶನ ಶಂಖಗಳು ಅಂದರೆ ರಾಮಾವತಾರದ ಭರತ, ಶತ್ರುಘ್ನ. ಸುದರ್ಶನದ ಅವತಾರನೇ ಭರತ, ಶಂಖದ ಅರ್ಥಾತ್ ಶಂಖಾಭಿಮಾನಿ ದೇವತೆ ಅನಿರುದ್ಧ, ಅವನ ಅವತಾರನೇ ಶತ್ರುಘ್ನ. ಕೃಷ್ಣಾವತಾರದಲ್ಲಿ ಪ್ರದ್ಯುಮ್ನ, ಕೃಷ್ಣನ ಮಗ ಪ್ರದ್ಯುಮ್ನ, ಮೊಮ್ಮಗ ಅನಿರುದ್ಧ. ಮಗ ಪ್ರದ್ಯುಮ್ನ ಚಕ್ರ, ಮೊಮ್ಮಗ ಅನಿರುದ್ಧ ಶಂಖ. ರಾಮಾವತಾರದಲ್ಲಿ ಇಬ್ಬರೂ ತಮ್ಮಂದಿರಾಗಿ ಹುಟ್ಟಿದ್ದಾರೆ. ಕೃಷ್ಣಾವತಾರದಲ್ಲಿ ಮಗ ಮೊಮ್ಮಗ ಆಗಿ ಹುಟ್ಟಿದ್ದಾರೆ, ಚಕ್ರ ಶಂಖ. ಅದಕ್ಕಾಗಿಯೇ ನಾವು ಹೇಳೋದು, ದೇವರ ಎದುರಿನಲ್ಲಿ ನಾವು ಹೋಗುವಾಗ, ಏನಪ್ಪ ಯಾರು ನೀನು ಬಂದಿ, ಯಾಕೆ ಬಂದಿ, ನಾನು ಯಾರೋ ಅಲ್ಲ, ನಿನ್ನವರವನೇ, ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿಕೊಡೋದಕ್ಕೆ ಶಂಖಚಕ್ರಗಳ ಚಿಹ್ನವನ್ನು ಹಾಕ್ಕೊಂಡಿದ್ರೆ ನಿನ್ನ ಮಗ ಮೊಮ್ಮಗನ ಪೈಕೇನೆ, ನಿನ್ನ ತಮ್ಮಂದರ ಪೈಕೇನೆ, ಬೇರೆ ಯಾರೋ ಅಲ್ಲ ಅಂತ ತೋರಿಸೋ ಹಾಗೆ. ಇನ್ನೊಂದು ಅರ್ಥದಲ್ಲಿ ಸಾಕ್ಷಾತ್ ಭಗವಂತನೇ ತನ್ನ ಆಯುಧಗಳ ರೂಪದಲ್ಲಿದ್ದಾನೆ ಎಂಬುದಾಗಿಯೂ ಪುರಾಣಗಳಲ್ಲಿ ತಿಳಿಸಿದ್ದಾರೆ.